ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆಗೆ ಶಾಸಕರಾದಂಥ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರೆ ಮೊದಲ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೇಳಿಲ್ಲ, ಎರಡನೇ ಪಟ್ಟಿಯಲ್ಲಿ ಆದರೂ ಬರುತ್ತಾ ಸರ್? ಬರುತ್ತೆ, ಗ್ಯಾರಂಟಿ ಬರುತ್ತೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ. ಅಂದರೆ ಈಗಾಗಲೇ ಏನಾದ್ರು ಹೈಕಮಾಂಡ್ ನಾಯಕರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ? ಎಲ್ಲರ ಗಮನಕ್ಕೂ ತಂದು ಬಂದಿದ್ದೀವಿ, ಎಲ್ಲರೂ ಪಾಸಿಬಲ್ ಆಗಿದ್ದಾರೆ. ಹಾಂ ಸರ್, ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ 3 ದಿನಕ್ಕೆ ಸರ್ಕಾರದಲ್ಲಿ ಒಂದಿಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ಇವತ್ತರ ಇಲ್ಲ, ಇದು ವಿರೋಧ ಪಕ್ಷದ ದೃಷ್ಟಿಲಿ ಗೊಂದಲ, ಇನ್ಯಾರ ದೃಷ್ಟಿಲೂ ಅಲ್ಲ. ಇದು ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರ ರಚನೆ ಮಾಡಿದಲ್ಲೂ ಇರೋವಂಥ ಸಮಸ್ಯೆನೇ ಕೂತು ಬಗೆಹರಿಸ್ಕೊತಾರೆ. ಹಾಂ, ಈಗೇನಾಗಿದೆ, ಹಿಂದೆ ಮಾಧ್ಯಮಗಳು ಇಷ್ಟು ಬಿರುಸಾಗಿರಲಿಲ್ಲ, ಈಗ ಸ್ವಲ್ಪ ಮಾಧ್ಯಮಗಳು ಬಿರುಸಾಗಿದ್ದಾವೆ. ಅದರಿಂದ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಿ, ಸಾಯಂಕಾಲದ ಹೊತ್ತಿ ಬಗೆಹರಿಯುತ್ತೆ. ಅದೇನು ದೊಡ್ಡ ವಿಷಯ. ಸರ್ಕಾರ ಸ್ಟೇಬಲ್ ಆಗಿದೆ ಹಾಗಾದರೆ? 100% ಸ್ಟೇಬಲ್ ಆಗಿರುತ್ತೆ. 28ರವರೆಗೂ ಇರುತ್ತೆ. 28ರವರೆಗೂ ಸುಭದ್ರವಾದಂಥ ಸರ್ಕಾರ ಸಿಗುತ್ತೆ. ಅಂದರೆ ಎರಡನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೇಳಿಬರುತ್ತೆ ಅನ್ನೋದು? ಹಾಂ, ಗ್ಯಾರಂಟಿ ಬರುತ್ತೆ. ಸರ್, ಯಾವ್ದಾದ್ರು ಇಲಾಖೆ ಮೇಲೆ ಕಣ್ಣಿಟ್ಟಿದ್ದೀರಾ ಸರ್? ನಾನು ಯಾವ ಇಲಾಖೆನೂ ಕಣ್ಣಿಟ್ಟಿಲ್ಲ, ಅವ್ರು ಯಾವ್ದು ಕೊಡ್ತಾರೋ ಅದು ನಿಭಾಯಿಸ್ತೀನಿ. ಇದಿಷ್ಟು ಶಿವಲಿಂಗೇಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.